ಅವಳಿಗೆ ಹೊಡೆದಿದ್ದಾರೆ, ಮೆಂಟಲ್ ಟಾರ್ಚರ್ ಮಾಡಿದ್ದಾರೆ. ನನ್ನ ಮಗು ಮಾನಸಿಕವಾಗಿ ಕುಗ್ಗೋಗಿದೆ. ಯಾವುದೇ ಒಂದು ಪೇರೆಂಟ್ಸ್ಗೂ ಈ ಥರ ಆಗಬಾರ್ದು. ನಾನಿವತ್ತು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ನನ್ನ ಮಗುಗೆ ಅಷ್ಟು ಟಾರ್ಚರ್ ಮಾಡಿದ್ದಾರೆ ಆ ಒಂದು ಸ್ಕೂಲಲ್ಲಿ. ಡೈರೆಕ್ಟರ್ ಆ್ಯಂಡ್ ಪ್ರಿನ್ಸಿಪಲ್ ಇಬ್ಬರು ಏನು ಹೇಳ್ತಾರೆ, ಇವ್ರು TC ಬಿಸಾಕಿಗೆ ಆಚೆ ತಳ್ಳ್ರಿ ಇವ್ರನ್ನ ಅಂತ ಹೇಳ್ತಾರೆ. ಇಲ್ಲಿಂದ ಹೋಗಿಲ್ಲ ಅಂತ ಹೇಳಿದ್ರೆ ವಾಚ್ಮೆನ್ ಕರೆಸಿ ಆಚೆ ತಳ್ಳಿಸ್ತೀನಿ ನಿಮ್ಮನ್ನು ನಿಮ್ಮ ಮಗಳನ್ನು ಅಂತ ಹೇಳ್ತಾರೆ. ಸ್ಟೇಷನಲ್ಲಿ ಕೂಡ ಫಸ್ಟ್ ಪ್ರಿಫರೆನ್ಸ್ ಸ್ಕೂಲ್ ಅವ್ರಿಗೆ ಕೊಡ್ತಾ ಇದ್ರು. ಅಲ್ಲಿ ಯಾರೋ ಸ್ಕೂಲ್ ಡೈರೆಕ್ಟರ್ ಅಂತೆ, ಅವ್ರು ಒಂದಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಹೋಗಮ್ಮ ಆಚೆ, ತಳ್ಳಿಸ್ತೀನಿ ಇವಾಗ, ಎಲ್ರು ತಳ್ಳ್ರಿ ಅಂತ ಹೇಳ್ಬಿಟ್ಟು ಆ ಯಪ್ಪ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಲ್ಲಿ ಇದ್ದಿದ್ದು ಟೀಚರ್ಸ್ ಎಲ್ಲ ಮೈ ಮೇಲೆ ಬಿದ್ದು ನನ್ನ ಫೋನೆಲ್ಲ ಕಿತ್ಕೊಂಡಿದ್ದಾರೆ, ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ. ರಾತ್ರಿ ನಾನು 10 ಗಂಟೆ ತನಕ ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಂಡು ನಾನು ನನ್ನ ಮಗು. ಇದು ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಕನಕಪುರ ಮೈನ್ ರೋಡಲ್ಲಿರೋದು. ನನ್ನ ಮಗನ 3 ಇಯರ್ಸಿಂದ ಒಂದೇ ಸ್ಕೂಲ್ಗೆ ಕಳಿಸ್ತಾ ಇದ್ದೆ. ಯಾವ ಸ್ಕೂಲ್ ಅಂದರೆ ದೊಡ್ಡ ಕಳ್ಸಂದ್ರದಲ್ಲಿ ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕನೇ ಇರೋದು. ಸೇಮ್ ಬ್ರಾಂಚ್ ಅಂತ ಹೇಳ್ತಾರೆ, ಸಿಟಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಅದು ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಕನಕಪುರ ಮೈನ್ ರೋಡಲ್ಲಿರೋದು. ನನ್ನ ಮಗನ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅದೇ ಸ್ಕೂಲಲ್ಲಿ ಓದಿಸ್ತಾ ಇರ್ತೀನಿ. ನನ್ನ ಮಗು ತುಂಬ ವೀಕ್ ಇರ್ತಾಳೆ. ನಾನು ತುಂಬ ಸರಿ ಸ್ಕೂಲ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದೆಲ್ಲ ಇದೆ. ಸ್ವಲ್ಪ ಏನೋ ಮಗುಗೆ ಏನಾದರೂ ಸ್ವಲ್ಪ ಕೇರ್ ಮಾಡಿ. ಹೆಂಗೆ ಅಂದರೆ ಆ ಸ್ಕೂಲಲ್ಲಿ ಓದೋ ಮಕ್ಕಳನ್ನ ಒಂಥರ ನೋಡ್ತಾರೆ, ಓದದೇ ಇರೋ ಮಕ್ಕಳನ್ನ ಒಂಥರ ನೋಡ್ತಾರೆ. ಮತ್ತು ಲಾಸ್ಟ್ ಇಯರ್ ಕೂಡ ನಾನು ಹೋಗಿ ಪರ್ಸ್ನಲಾಗಿ ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ಹೋದರೆ ಅಲ್ಲಿರೋ ಅಂಥ ಯಾರು ಯಾವುದೇ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಕನ್ನಡದಲ್ಲಿ ಮಾತಾಡೋದಕ್ಕೆ ರೆಡಿ ಇಲ್ಲ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅವರವರೇ ಅಲ್ಲಿರೋ ಅಂಥ ಎಲ್ಲ ಸ್ಟಾಫನ್ನು ಇಂಗ್ಲೀಷಲ್ಲಿ ಮಾತಾಡಿಕೊಂಡು ನಗ್ತಾ ಇರ್ತಾರೆ. ಲಾಸ್ಟ್ ಇಯರ್ ಕೂಡ ಲಾಸ್ಟ್ ಮಾರ್ಚಲ್ಲಿ ಇದೇ ವಿಷಯದಲ್ಲಿ ಪ್ರಿನ್ಸಿಪಲ್ ಬಿಟ್ಟೋಗಿದ್ದಾರೆ. ಇವಾಗಿಲ್ಲ, ಅವರು ಇದೇ ವಿಷಯದಲ್ಲಿ ಜಗಳ ಆಗಿತ್ತು. ಓಕೆ, ಅದಾದಮೇಲೆ ಮತ್ತೆ ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದು ಮತ್ತೆ ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ. ಅಗೇನ್ ನಾನು ಇನ್ನೊಂದು ಸರಿ ಹೋಗಿ ಸ್ಕೂಲ್ ಹತ್ರ ಮೀಟ್ ಮಾಡಿಕೊಂಡು ನಾನು ನನ್ನ ಮಗುಗೆ ಹೇಳ್ತಾ ಇದ್ದೆ ಏನಂತ, ಸರಿ ಹೋಗುತ್ತೆ, ಟೀಚರ್ಸ್ ಎಲ್ಲ ಹೊಂದ್ಕೋತಾರೆ, ಅವಾಗವಾಗ ಸ್ಕೂಲ್ನ ಚೇಂಜ್ ಮಾಡೋದು ಬೇಡ, ಈ ಸ್ಕೂಲ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಯಾಕಂದರೆ ಅವ್ರು ತುಂಬ ನಮಗೆ ಪ್ರೆಷರ್ ಕೊಟ್ಟರು, ನೀವು ಚೇಂಜ್ ಮಾಡಬೇಡಿ, ನಾವು ಸ್ಕೂಲ್ನ ನಾವು ಪಿಕಪ್ ಮಾಡ್ತೀವಿ, ಹೊಸ ಟೀಚರ್ಸ್ನೆಲ್ಲ ತೊಗೋತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಹಾಗಾಗಿ ಮತ್ತೆ ನಾನು ಅಲ್ಲೇ ಎಜುಕೇಷನ್ ಕಂಟಿನ್ಯೂ ಮಾಡೋಣ ನನ್ನ ಮಗುಗೆ, ಸ್ಕೂಲ್ ಚೆನ್ನಾಗಿದೆ. ನನಗಂತೂ ಇಂಗ್ಲೀಷ್ ಬರಲ್ಲ, ಬಿಕಾಸ್ ನಾನು ತುಂಬ ಫೇಸ್ ಮಾಡ್ತಾ ಇದ್ದೀನಿ ಇಂಗ್ಲೀಷ್ ಬರದೆ. ಬೆಂಗಳೂರಲ್ಲಿ ಬದುಕೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ನಂತರ ನನ್ನ ಮಗುನೂ ಇರಬಾರ್ದು. ಇವಾಗ ನಮ್ಮ ಒಂದು ಇದರಲ್ಲೇ ನನಗೆ ಇಂಗ್ಲೀಷ್ ಬರ್ತಾ ಇಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬ ಇರೋದಕ್ಕೆ ನಾನು ತುಂಬ ಒದ್ದಾಡ್ತಾ ಇದ್ದೀನಿ. ನಾಳೆ ನನ್ನ ಮಗುಗೂ ಇದೇ ಥರ ಒಂದು ಪರಿಸ್ಥಿತಿ ಬರಬಾರ್ದು. ನಾಳೆ ನನ್ನ ಮಗು ಎಲ್ಲೇ ಹೋದ್ರೂ ಯಾರ ಮುಂದೆನೂ ತಲೆ ಬಗ್ಗಿಸ್ಬಾರ್ದು ಅಂತ ತುಂಬ ಕಷ್ಟಪಟ್ಟು ಲಕ್ಷ ಫೀಸ್ನ ಅವ್ರ ಸ್ಕೂಲಲ್ಲಿ ಪೇ ಮಾಡಿ ನಾನು ಅವ್ರ ಸ್ಕೂಲಲ್ಲಿ ಓದಿಸ್ತಾ ಇರ್ತೀನಿ. ಆಮೇಲೆ ಏನಾಗುತ್ತೆ, ನಾನು ಈ ಸರಿ ಹೋದಾಗ ಜೂನಲ್ಲಿ ಒಂದು ಸರಿ ಹೋಗಿ ಒಂದು ಪ್ರಿನ್ಸಿಪಲ್, ಅವರು ಆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಯಾರೂ ಇರಲಿಲ್ಲ, ಯಾರೋ ವೈಸ್ ಪ್ರಿನ್ಸಿಪಲ್ ಮಾನಸ ಅಂತ ಹೇಳ್ಬಿಟ್ಟು ಆ ಒಂದು ಮೇಡಮ್ ಹತ್ರ ನಾನು ಮಾತಾಡ್ಕೊಂಬರ್ತೀನಿ. ಅವ್ರು ಹೇಳ್ತಾರೆ, ನಾನು ಹೇಳಿದೆ ಮೇಡಮ್ ಲಾಸ್ಟ್ ಮಗು 3rd ಸ್ಟ್ಯಾಂಡರ್ಡಲ್ಲಿ ಏನೂ ಓದಿಲ್ಲ, ನನಗೆ ಮಾರ್ಕ್ಸ್ ಕಾರ್ಡ್ ನೋಡಿ ತುಂಬ ಬೇಜಾರಾಗಿದೆ. ನನ್ನ ಫ್ಯಾಮಿಲಿಯವರೆಲ್ಲ ನಮ್ಮ ಅಕ್ಕನ ಮಕ್ಳುಗಳೆಲ್ಲ ಹಾಡ್ಕೋತಾ ಇದ್ದಾರೆ. ನನ್ನ ಮಗಳು ತುಂಬ ಸೆನ್ಸಿಟಿವ್ ಇದ್ದಾಳೆ, ಅದನ್ನೆಲ್ಲ ಬೇಗ ತಲೆಗೆ ತಗೋತಾಳೆ. ಮತ್ತು ನಿಮ್ಮ ಸ್ಕೂಲಲ್ಲಿ ಕೂಡ ಟೀಚರ್ಸು ಅವಳನ್ನ ಕರೆಕ್ಟಾಗಿ ಟ್ರೀಟ್ ಮಾಡ್ತಿಲ್ಲ. ಇನ್ನು ಮುಂದೆ ಆದರೂ ಸ್ವಲ್ಪ ನನ್ನ ಮಗಳ ಕಡೆ ಗಮನ ಕೊಡಿ ಮೇಡಮ್ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಓಕೆ ಮೇಡಮ್, ನನ್ನ ಸ್ಕೂಲಲ್ಲಿ ಬಂದು ನಾನು ಇವಾಗ ಹೊಸ್ದಾಗಿ ಅಪಾಯಿಂಟ್ ಆಗಿದ್ದೀನಿ, 2 ಮಂತ್ಸ್ ಆಗಿದೆ. ನಮ್ಮ ಸ್ಕೂಲಲ್ಲಿ ಲಾಸ್ಟ್ ಇಯರ್ ಇದ್ದಂಥ ಟೀಚರ್ಸ್ಗೆ ನಾಲೆಡ್ಜ್ ಇರಲಿಲ್ಲ. ಇವಾಗ ತುಂಬ ಜನ ಟೀಚರ್ಸು ಪ್ರಿನ್ಸಿಪಲ್ ಎಲ್ಲ ಬಿಟ್ಟೋಗಿದ್ದಾರೆ. ನಾನೆಲ್ಲ ಸ್ಕೂಲ್ನ ಚೇಂಜಸ್ ಮಾಡ್ತಾ ಇದ್ದೀನಿ, ಹೊಸ ಟೀಚರ್ಸ್ನ ತಗೋತಾ ಇದ್ದೀನಿ, ಮತ್ತು ಹೊಸ ಪ್ರಿನ್ಸಿಪಲ್ ಬರ್ತಿದ್ದಾರೆ, ಎಷ್ಟಾಗುತ್ತೆ ಅಷ್ಟು ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ನಾನು ಇದೇ ಜೂನ್ ಫಸ್ಟ್ ವೀಕಲ್ಲಿ ಹೋದಾಗ ಮಾತಾಡಿ ಕಳಿಸಿರ್ತಾರೆ. ಅಗೇನ್ ಮಗುಗೆ ಮತ್ತೆ ಅದೇ ಥರ ಬಂದರೆ ಒಂಥರ ಹೆಂಗೆ ಅಂದರೆ ಅವಳಿಗೆ ಹೊಡೆದಿದ್ದಾರೆ, ಮತ್ತು ಬಂದು ಮೆಂಟಲ್ ಟಾರ್ಚರ್ ಮಾಡಿದ್ದಾರೆ. ನನ್ನ ಮಗು ಮಾನಸಿಕವಾಗಿ ಕುಗ್ಗೋಗಿದೆ. ಯಾವುದೇ ಒಂದು ಪೇರೆಂಟ್ಸ್ಗೂ ಈ ಥರ ಆಗಬಾರ್ದು. ನಾನಿವತ್ತು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ನನ್ನ ಮಗುಗೆ ಅಷ್ಟು ಟಾರ್ಚರ್ ಮಾಡಿದ್ದಾರೆ ಆ ಒಂದು ಸ್ಕೂಲಲ್ಲಿ. ನೆನ್ನೆ ಕೂಡ ಏನಾಗಿದೆ, ನನ್ನ ಮಗುನ ಪಿಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇರೋ ಟೈಮಲ್ಲಿ ನಾನು ಹೋಗ್ತಾ ಇರುವಾಗ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ನಾನು ಕೇಳಿದೆ ಏನಾಯಿತು ಅಂತ ಕೇಳಿದ್ದಕ್ಕೆ
ನನ್ನ ಗಾಡಿ ಸೈಡಲ್ಲಿ ನಿಲ್ಲಿಸಿ ಅವಳನ್ನ ನಿಲ್ಲಿಸ್ಕೊಂಡು ಮಾತಾಡ್ಸಿದ್ದಕ್ಕೆ ಈ ಥರ ನನಗೆ ಯಾವುದೋ ಒಂದು ಟೆಸ್ಟ್ ಇತ್ತು, ಆ ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ಎಲ್ಲ ಮಕ್ಕಳು ಮುಂದೆನೂ ನಿಲ್ಲಿಸಿ ಕ್ಲ್ಯಾಪ್ ಮಾಡಿಸಿ ನನಗೆ ಅವಮಾನ ಮಾಡಿದ್ರು, ಹೊಡೆದ್ರು ಅಂತ ಹೇಳಿಬಿಟ್ಟು ಎಲ್ಲ ನಗ್ತಾಯಿದ್ರು. ಮಕ್ಕಳೆಲ್ಲ ಕಿರ್ಚ್ಕೊಂಡು ಇವಳು ಯಾವಾಗಲೂ ಥರ್ಡ್ ಸ್ಟ್ಯಾಂಡರ್ಡಲ್ಲೂ ಝೀರೋನ ತೆಗಿತಾಯಿದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ನಗ್ತಾಯಿದ್ರು. ನಾನು ಮತ್ತೆ ಆ ಸ್ಕೂಲ್ಗೆ ಹೋಗಲ್ಲ, ಯಾವಾಗಲೂ ಪ್ರತಿದಿನ ಅವಳು ಇದೇ ಥರನೇ ಹತ್ಕೊಂಡೇ ಸ್ಕೂಲ್ಗೆ ಹೋಗ್ತಾಯಿದ್ಲು. ಅವಳಿಗೆ ಸ್ಕೂಲ್ ಅಂದ್ರೇ ಇಷ್ಟ ಇರಲಿಲ್ಲ. ಆ ಥರ ಇರುತ್ತೆ, ಒಂಥರ ಮೆಂಟಲ್ ಟಾರ್ಚರ್ ಮಾಡ್ತಾಯಿದ್ರು ನನ್ನ ಮಗಗೆ. ನಾನು ಓಕೆ ಮತ್ತೆ ರಿಟರ್ನ್ ಹೋದೆ. ನಾನು ಹೋಗಿದ ತಕ್ಷಣ ಆಲ್ರೆಡಿ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಕೂಡ ಹೋಗಿದ್ರು. ಸ್ಕೂಲ್ ಟೈಮಿಂಗ್ಸ್ ಮುಗ್ದೋಗಿತ್ತು, 3 ಗಂಟೆಗೆ ಸ್ಕೂಲ್ ಟೈಮಿಂಗ್ಸ್ ಇದ್ದಿದ್ದು. ನಾನು 3:15 ಆ ಒಂದು ಜಾಗಕ್ಕೆ ಹೋಗಿ ಕೇಳ್ತೀನಿ ಇಂಗ್ಲೀಷ್ ಟೀಚರ್ ಎಲ್ಲಿದ್ದಾರೆ ಅಂತ. ಯಾರೋ ಒಬ್ಬರು ಹೊರಗಡೆ ಹೇಳ್ತಾರೆ, ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ನಾನು ಒಳಗಡೆ ರಿಸೆಪ್ಷನ್ಗೆ ಹೋಗಿ ಕೇಳಿದಾಗ ನನ್ನ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಇಂಗ್ಲೀಷ್ ಟೀಚರ್ ನನಗೆ ಸಿಕ್ಕಿಲ್ಲ. ಪ್ರಿನ್ಸಿಪಲ್ನ ಕೇಳಿದೆ. ಅಲ್ಲಿದ್ದಂಥವ್ರು ಏನಂತ ಹೇಳ್ತಾರೆ ಅಂದರೆ, ಊಟ ಮಾಡ್ತಿದ್ದಾರೆ, ಬರ್ತಾರೆ, ಕೂತ್ಕೊಳ್ಳಿ, ವೆಯ್ಟ್ ಮಾಡಿ ಅಂತ ಒಂದು ವೆಯ್ಟಿಂಗ್ ಪ್ಲೇಸಲ್ಲಿ ನನಗೆ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ. ನಾನು ವೆಯ್ಟ್ ಮಾಡಿ ಒಂದು 2-3 ಸೆಕೆಂಡ್ಸ್ಗೆಲ್ಲ ಯಾರೋ ಒಂದು ಲೇಡಿ ಬರ್ತಾರೆ, ನನಗೆ ಗೊತ್ತಿಲ್ಲ ಯಾರು ಅಂತ. ಏನಾಯಿತು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ನೀವು ಯಾರು, ನನ್ನ ಮಗುಗೆ ಈ ಥರ ಹಿಂಗೆ, ನಿಮ್ಗೆ ಯಾರು, ನೀವು ಯಾರು ಅಂತ ಹೇಳಿ ಅಂತ ನಾನು ಕೇಳಿದೆ. ಆಮೇಲೆ ಏನಾಯ್ತು ಹೇಳಿ ಅಂತ ಹೇಳಿದ್ರು. ಈ ಥರ ನನ್ನ ಮಗನ ಎಲ್ಲ ಮಕ್ಕಳು ಮುಂದೆನೂ ನಿಲ್ಲಿಸಿ ಅವಮಾನ ಮಾಡಿದ್ದಾರೆ. ಅವರು ಕನ್ನಡದಲ್ಲಿ ಮಾತಾಡೋದಕ್ಕೆ ರೆಡಿ ಇಲ್ಲ, ಅವ್ರು ಇಂಗ್ಲೀಷಲ್ಲೇ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಕನ್ನಡದಲ್ಲಿ ಕೇಳಿ ಮೇಡಮ್ ಅಂತ. ಅಷ್ಟಕ್ಕೂ ಅವ್ರು ಯಾರು ಅಂತಲೇ ಹೇಳ್ತಾ ಇಲ್ಲ. ನೀವು ಯಾರು ಹೇಳಿ, ಯಾಕೆ ಕೇಳಬೇಕು ನಿಮ್ಮ ಹತ್ರ ಅಂತ ಹೇಳಿದಾಗ, ಇಲ್ಲ ಹೇಳಿ ಅಂತ ಹೇಳಿದ್ರು. ಆವಾಗ ನನ್ನ ಮಗನ್ನ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಜನದ ಮುಂದೆ ನಿಲ್ಲಿಸಿ ನನ್ನ ಮಗುಗೆ ಅವಮಾನ ಮಾಡಿದ್ದೀರಾ, ಎಲ್ಲ ಮಕ್ಕಳುಗಳು ಕ್ಲ್ಯಾಪ್ ಮಾಡಿಸಿದ್ದೀರಾ, 0 ಮಾರ್ಕ್ಸ್ನ ತೆಗೆದಿದ್ದಾಳೆ ಅಂತ ಹೇಳಿ, ಇದು ತಪ್ಪಲ್ವಾ ಮೇಡಮ್ ಅಂತ ನಾನು ಹೇಳಿದ್ರೆ, ನಾನೇ ಇಂಗ್ಲೀಷ್ ಟೀಚರು, ಅಲ್ಲಿ ಆ ಥರ ನಾನು ಎಲ್ಲ ಮಕ್ಳಿಗೂ ಹೇಳ್ತಾ ಇದ್ದೀನಿ, ಏನಂತ ಹೇಳ್ತಾ ಇದ್ದೀನಿ, ನಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಮಕ್ಕಳೆಲ್ಲ ಹಾಡ್ಕೊಂಡು ನಗ್ತಾಯಿದ್ರು, ನಾನೇನು ಮಾಡೋದಕ್ಕಾಗತ್ತೆ ಅಂತ ಆ ಟೀಚರ್ ಹೇಳ್ತಾರೆ. ಆಮೇಲೆ ನಾನು ಅವ್ರು ಇಂಗ್ಲೀಷ್ ಟೀಚರ್ ಅಂತ ಹೇಳಿದಾದ್ಮೇಲೆ ನಾನು ಆ ಸೋಫಾಯಿಂದ ಎದ್ದು ನಿಂತ್ಕೊಂಡು ಕೇಳ್ತೀನಿ, ಮೇಡಮ್ ಇದು ನೀವು ಮಕ್ಳ ಹತ್ರ ಹೇಳಿ ನಗ್ಸಿರೋದು, ಕ್ಲ್ಯಾಪ್ ಮಾಡಿಸಿರೋದು ತಪ್ಪಲ್ವಾ ಮೇಡಮ್? ನೀವು ಮಕ್ಕಳನ್ನ ಹೇಳಬೇಕಿತ್ತಲ್ವ, ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳಬೇಕಿತ್ತಲ್ವ ಅಂತ ಕೇಳಿದ್ರೆ, ನಾನೇನು ಮಾಡೋದಕ್ಕಾಗುತ್ತೆ, ಅಷ್ಟು ಮಕ್ಕಳು ನಗ್ತಾ ಇರಬೇಕಾದ್ರೆ ನಾನೇನು ಮಾಡೋದಕ್ಕಾಗುತ್ತೆ, ನಿಮ್ಮ ಮಗು ಮಾರ್ಕ್ಸ್ ತೆಗೆದಿರೋದಕ್ಕೆ ನಗ್ತಾ ಇದ್ದಾರೆ ಅಂತ ಹೇಳಿ ಆ ಥರ ಎಲ್ಲ ಮಾತಾಡ್ತಾರೆ ಅವರು. ಆಮೇಲೆ ಯಾರೋ ಒಂದು ಮಾನಸ ಅನ್ನೋ ಲೇಡಿಯಲ್ಲಿ ವೈಸ್ ಪ್ರಿನ್ಸಿಪಲ್ ಅಂತ ಅವ್ರು ಬರ್ತಾರೆ, ಗೆಟ್ ಔಟ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಷ್ಟು ನಾನು ಕೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಮಾತಾಡಿದ್ರು ಅವ್ರು ಮಾತಾಡೋದಕ್ಕೆ ರೆಡಿ ಇರಲಿಲ್ಲ. ನನಗೆ ಹೇಳ್ತಾರೆ ಗೆಟ್ ಔಟ್ ಅಂತ ಹೇಳ್ತಾರೆ. ಆಮೇಲೆ ನೀನು ಇಲ್ಲಿಂದ ಹೋಗಿಲ್ಲ ಅಂತ ಹೇಳಿದ್ರೆ ವಾಚ್ಮೆನ್ ಕರೆಸಿ ಆಚೆ ತಳ್ಳಿಸ್ತೀನಿ ನಿಮ್ಮನ್ನು ನಿಮ್ಮ ಮಗಳನ್ನು ಅಂತ ಹೇಳ್ತಾರೆ. ಅಷ್ಟೆಲ್ಲ 1 ಲಕ್ಷ ನಾವು ಕಷ್ಟಪಟ್ಟು ಸಾಲ ಮಾಡಿ ಫೀಸ್ನ ಪೇ ಮಾಡಿ ಈ ಥರ ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ಅಂದರೆ ಎಷ್ಟು ಮಾತ್ರ ಕಷ್ಟ ಇರುತ್ತೆ ಅಲ್ವಾ? ಆ ಪ್ರಿನ್ಸಿಪಲ್ ವಾಚ್ಮೆನ್ನ ಕರೆಸಿ ಆಚೆ ಹಾಕಿಸ್ತೀನಿ, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ರೆ ವಾಚ್ಮೆನ್ ಕರೆಸಿ ಆಚೆ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಮತ್ತು ತುಂಬ ಅಲ್ಲಿದ್ದಂಥ ಟೀಚರ್ಸ್ ಎಲ್ಲ ನನ್ನ ಮೇಲೆ ಕವರ್ ಆಗ್ತಾರೆ. ಮಳೆನಲ್ಲಿ ನಾನು 112ಗೆ ಕಾಲ್ ಮಾಡಿ ಮಳೆನಲ್ಲಿ ನಾನು ನನ್ನ ಮಗು ನಿಂತ್ಕೊಂಡಿರ್ತೀವಿ. ಅದಾದಮೇಲೆ ವಯಸ್ಸೆಲ್ಲ ಬರ್ತಾರೆ, ಅಲ್ಲಿ ಯಾರೋ ಸ್ಕೂಲ್ ಡೈರೆಕ್ಟರ್ ಅಂತೆ, ಅವ್ರು ಒಂದಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಹೋಗಮ್ಮ ಆಚೆ, ತಳ್ಳಿಸ್ತೀನಿ ಇವಾಗ, ಎಲ್ಲರೂ ತಳ್ಳ್ರಿ ಅಂತ ಹೇಳ್ಬಿಟ್ಟು ಆ ಯಪ್ಪ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡಿಕೊಂಡು, ಕನ್ನಡದಲ್ಲಿ ಯಾರೂ ಮಾತಾಡೋದಕ್ಕೆ ರೆಡಿ ಇಲ್ಲ, ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡಿಕೊಂಡು ನಗ್ತಾರೆ, ಅವರವರೇ ನಗ್ತಾರೆ, ನನಗೆ ಅವಮಾನ ಮಾಡ್ತಿದ್ದಾರೆ. ಅಲ್ಲಿ ಬಂದಿದ್ದಂಥ ಪೊಲೀಸ್ ಮುಂದೆನೂ ಕೂಡ ಪೊಲೀಸವರು ಸಮಾಧಾನ ಮಾಡೋದಕ್ಕೋದ್ರು ಸಮಾಧಾನ ಆಗ್ತಾಯಿಲ್ಲ. ಯಾರೋ ಆ ಡೈರೆಕ್ಟರು ಈ ಪ್ರಿನ್ಸಿಪಲ್ ಇಬ್ಬರೂ ಜೋರು ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಅವ್ರು ಯಾರೋ ಡೈರೆಕ್ಟರ್ ಆ್ಯಂಡ್ ಪ್ರಿನ್ಸಿಪಲ್ ಇಬ್ಬರು ಏನು ಹೇಳ್ತಾರೆ, ಇವ್ರು ಟಿ ಸಿ ಬಿಸಾಕಿಗೆ ಆಚೆ ತಳ್ಳ್ರಿ ಇವ್ರನ್ನ ಅಂತ ಹೇಳ್ತಾರೆ. ಅಷ್ಟು ಹೇಳಿದಾಗ ಎಷ್ಟು ಬೇಜಾರಾಗುತ್ತೆ ಸರ್. ಅಲ್ಲಿಂದ ನಾನು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಮಳೆ ಬರ್ತಾ ಇರುತ್ತೆ, ಆ ಮಳೆಯಲ್ಲಿ ನನ್ನ ಮಗನ ಕರ್ಕೊಂಡೋಗಿ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಮಾಡಿದಾಗ ಫಸ್ಟು ಅವರು ಸ್ಕೂಲ್ಗೆ ಕಾಲ್ ಮಾಡ್ತಾರೆ. ಅವ್ರ ಸ್ಕೂಲಿಂದ ನಾನು ಹೋಗಿ ಕಂಪ್ಲೇಂಟ್ ಮಾಡಿದ 1 ಅವರ್ಗೆ ಅವ್ರನ್ನ ಕರೆಸ್ತಾರೆ. ಅಲ್ಲಿ ಸ್ಟೇಷನಲ್ಲಿ ಕೂಡ ಫಸ್ಟ್ ಪ್ರಿಫರೆನ್ಸ್ ಸ್ಕೂಲವ್ರಿಗೆ ಕೊಡ್ತಾಯಿದ್ರು. ಒಂದು ಮಗುಗೆ ಅನ್ಯಾಯ ಆಗಿದೆ, ಆ ಮಗುಗೆ ನ್ಯಾಯ ಕೊಡಿಸೋಣ ಅನ್ನೋ ಇದು ಕೂಡ ಸ್ಟೇಷನಲ್ಲೂ ಇರಲಿಲ್ಲ. ಫಸ್ಟ್ ಪ್ರಿಫರೆನ್ಸು ಪೊಲೀಸ್ ಸ್ಟೇಷನಲ್ಲಿ ಸ್ಕೂಲವ್ರಿಗೆ ಕೊಡ್ತಾ ಇದ್ದಾರೆ. ಎಲ್ಲರೂ ಸ್ಕೂಲವರು ಎಲ್ಲ ಟೀಮೆಲ್ಲ ಬಂದಿದ್ದರು. ಅಲ್ಲಿ ಇದ್ದಿದ್ದೆ ನಾನು, ನನ್ನ ಮಗು. ನಾನು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನನ ನಾನು ಮೆನ್ಷನ್ ಮಾಡಿ ಹಾಕ್ತೀನಿ. ಯಾರೂ ನನಗೆ ರಿಪ್ಲೈ ಮಾಡೋರು ಇರಲಿಲ್ಲ, ಯಾರೂ ಬರಲಿಲ್ಲ. ರಾತ್ರಿ ನಾನು 10 ಗಂಟೆ ತನಕ ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಂಡು ನಾನು ನನ್ನ ಮಗು
ಅಲ್ಲಿ ಬಂದರೆ ಆ ಸ್ಕೂಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಇರೋಂಥ ಯಾರೋ ಇಂಜಿನಿಯರಿಂಗ್ ಕಾಲೇಜು ಯಾರೋ ಅವರು ಲೆಕ್ಚರರ್ ಅಂತೆ, ಅವರೊಂದಿಬ್ರು ಬಂದಿದ್ದಾರೆ, ಎಲ್ಲ ಟೀಚರ್ಸ್ ಬಂದಿದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ಟೇಷನಲ್ಲಿ ನನ್ನ ಮಗುಗೆ ಅವರು ಮೆಂಟಲ್ ಟಾರ್ಚರ್ ಮಾಡಿದ್ದಾರೆ. ಮೆಂಟಲ್ ಟಾರ್ಚರ್ ಮಾಡಿರೋದಲ್ಲದೆ ಅಲ್ಲಿ ಬಂದು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ನನಗಿದ್ರೆ, ನಾನು ಸಿಂಗಲ್ ಪೇರೆಂಟ್ ಅಂತ ಹೇಳ್ಬಿಟ್ಟು ನನ್ನ ಮಗುಗೆ ಆ ಥರ ನಡೆಸ್ಕೊತಾ ಇದ್ದಾರೆ. ಓದೋ ಮಕ್ಕಳಿಗೆ ಒಂಥರ ಮಾಡ್ತಾ ಇದ್ದಾರೆ, ಓದದೇ ಇರೋಂಥ ಮಕ್ಕಳಿಗೆ ಒಂಥರ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಕುತ್ಕೊಂಡು ನನ್ನ ಪರ್ಸ್ನಲ್ ಲೈಫ್, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾರೆ. ನನಗೆಲ್ಲೂ ಸ್ಕೂಲವರಿಂದನೂ ನನಗೆ ಸಪೋರ್ಟ್ ಸಿಕ್ಕಿಲ್ಲ, ಮತ್ತು ಪೊಲೀಸ್ ಸ್ಟೇಷನಿಂದನೂ ನನಗೆ ಸಪೋರ್ಟ್ ಸಿಕ್ಕಿಲ್ಲ. ನನಗೆ ಲಾಸ್ಟಿಗೆ ನನ್ನ ಲೈವ್ ಮಾಡೋದಕ್ಕೆ ಹೋದೆ ಸ್ಕೂಲಲ್ಲಿ. ಅಲ್ಲಿ ಇದ್ದಿದ್ದು ಟೀಚರ್ಸ್ ಎಲ್ಲ ಮೈ ಮೇಲೆ ಬಿದ್ದು ನನ್ನ ಫೋನೆಲ್ಲ ಕಿತ್ಕೊಂಡಿದ್ದಾರೆ, ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ. ಗೇಟಿಂದ ಆಚೆ ಬಂದು ನನ್ನ ಫೋನ್ ಕಿತ್ಕೊಂಡು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ದಾರೆ. ಆ ಥರ ಮಾಡಿದ್ದಾರೆ. ನಮ್ಮ ಸ್ಕೂಲ್ ವಿಡಿಯೋ ಹಿಡಿಬೇಡಿ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ನನಗೆ ಮಾಡಿದ್ದಾರೆ. ಎಷ್ಟು ಲೈವ್ ಬಂದ್ರೂ ನನಗೆ ಬಿಟ್ಟಿಲ್ಲ. ಆ ಥರ ನನಗೆ ಕೆಟ್ಟದಾಗಿ ಒಂದು ಸ್ಕೂಲಲ್ಲಿ ಅವಮಾನ ಆಗಿದೆ. ಪ್ಲಸ್ ನನ್ನ ಮಗುಗೆ ಆ ಒಂದು ಸ್ಕೂಲಷ್ಟು ಮೆಂಟಲ್ ಟಾರ್ಚರ್ ಯಾವ ಸ್ಕೂಲಲ್ಲೂ ಆಗಲ್ಲ ಅಂತ ಅನ್ಕೋತೀನಿ. ಇನ್ನು ಮುಂದೆ ನನ್ನ ಮಗುಗೆ ಅಷ್ಟು ಮೆಂಟಲ್ ಟಾರ್ಚರ್ ಮಾಡಿದ್ದಾರೆ. ನನ್ನ ಮಗು ಡಿಪ್ರೆಷನಲ್ಲಿದೆ. ಎಷ್ಟು ಒದ್ದಾಡಿದ್ದೀನಿ ಅಂದರೆ, ಇವಾಗಲೂ ಕೂಡ ನನ್ನ ಮಗುಗೆ ಜ್ವರ ಬಂದು ಹಾಸ್ಪಿಟಲ್ ಕರ್ಕೊಂಡೋಗಿ ಇವಾಗ ನಾನು ಇಲ್ಲಿ ಬಂದಿದ್ದೀನಿ. ಅಷ್ಟು ಒದ್ದಾಡಿದ್ದೀನಿ. ರಾತ್ರಿ 10:30-11 ಗಂಟೆ ತನಕ ನಾನು ಪೊಲೀಸ್ ಸ್ಟೇಷನಲ್ಲಿ ನಿಂತ್ಕೊಂಡಿದ್ದೀನಿ. ಯಾರು ಕೂಡ ನನ್ನ ಸಪೋರ್ಟಿಗೆ ಬಂದಿಲ್ಲ. ಇವತ್ತು ಬೆಳಗ್ಗೆಯಿಂದ ನನಗೆ ತುಂಬ ನ್ಯೂಸ್ ಚಾನೆಲವರು ನನಗೆ ಕಾಲ್ ಮಾಡಿ ತುಂಬ ಧೈರ್ಯ ಹೇಳಿದ್ದಾರೆ. ಏನೂ ಆಗಲ್ಲ ಮೇಡಮ್, ನೀವು ಧೈರ್ಯವಾಗಿ ನೀವು ಫೇಸ್ ಮಾಡಿ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವಾಗ ನಾನು ಇಲ್ಲಿ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆಲ್ಲ ಯಾರೆಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ತುಂಬ ಜನ ನನಗೆ ಒಂಥರ ಮೋಟಿವೇಶನ್ ಅನ್ನೋದನ್ನು ನನಗಾಗಲಿ ನನ್ನ ಮಗುಗಾಗಲಿ ಮಾಡ್ತಾ ಇದ್ದೀರಾ. ಈ ತುಂಬ ನ್ಯೂಸ್ ಚಾನಲ್ಸ್ ಅವ್ರು ಕಾಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.